ಟಾಪ್ 5 ರೆಡ್ ಫ್ಲಾಗ್ಸ್ ಇನ್ ಮಾಡರ್ನ್ ಕಾರ್ಸ್. ಫಸ್ಟ್ ರೆಡ್ ಫ್ಲಾಗ್ ಬಂದ್ಬಿಟ್ಟು ಟಚ್ ಸ್ಕ್ರೀನ್ ಎಸಿ ಕಂಟ್ರೋಲ್. ಡ್ರೈವಿಂಗ್ ಮಾಡ್ತಾ ಟೆಂಪರೇಚರ್ ಏನಾದ್ರು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದು ಪೂರ್ತಿ ಸ್ಕ್ರೀನ್ ಮೇಲೆ ನೋಡಬೇಕಾಗುತ್ತೆ. ಅದ್ರ ಬದಲು ನಾಬ್ ಅಥವಾ ಬಟನ್ಸ್ ಇದ್ರೆ ಡ್ರೈವಿಂಗ್ ಮಾಡ್ತಾ ಯಾವ್ದೇ ಡಿಸ್ಟರ್ಬ್ ಇಲ್ದಲೆ ಕಂಟ್ರೋಲ್ ಚೇಂಜ್ ಮಾಡಬಹುದಿತ್ತು. ಜೊತೆಗೆ ಟಚ್ ಸ್ಕ್ರೀನ್ ಏನಾರ ಫೇಲ್ ಆದ್ರೆ ಎಸಿ ಕೂಡ ಡೆಡ್ ಆಗುತ್ತೆ. ನೋಡಕ್ಕೇನೋ ಚೆನ್ನಾಗಿ ಕಾಣಬಹುದು, ಬಟ್ ಸೇಫ್ಟಿ ಆಂಗಲ್ ಇಂದ ಅದು ರೆಡ್ ಫ್ಲಾಗ್. ಸೆಕೆಂಡ್ ರೆಡ್ ಫ್ಲಾಗ್ ಹೇಳಿದರೆ ಪಿಯಾನೋ ಬ್ಲಾಕ್ ಕ್ಲಾಡಿಂಗ್. ಇದು ಬರೀ ಶೋರೂಮ್ ಅಲ್ಲಿ ಮಾತ್ರ ಸೂಪರ್ ಪ್ರೀಮಿಯಂ ಆಗಿ ಕಾಣುತ್ತೆ, ಆದ್ರೆ ಡೇ ಟು ಡೇ ಲೈಫ್ ಯೂಸೇಜ್ ಅಲ್ಲಿ ಇದೊಂಥರ ಡಸ್ಟ್ ಮ್ಯಾಗ್ನೆಟ್ ಇದ್ದಂಗೆ. ಫಿಂಗರ್ ಪ್ರಿಂಟ್ ಕೂಡ ಇದ್ರಲ್ಲಿ ತುಂಬಾನೇ ಕಾಣುತ್ತೆ. ಅದ್ರ ಜೊತೆ ಪಿಯಾನೋ ಬ್ಲಾಕ್ ಅಲ್ಲಿ ಸ್ಕ್ರಾಚಸ್ ಅಂತೂ ಎದ್ದು ಕಾಣುತ್ತೆ. ಇಂಡಿಯಾ ಟ್ರಾಫಿಕ್ ಮತ್ತೆ ಡಸ್ಟ್ ಕಂಡೀಷನ್ ಗೆ ಇದು ಪ್ರಾಕ್ಟಿಕಲ್ ಅಲ್ಲ. ಥರ್ಡ್ ರೆಡ್ ಫ್ಲಾಗ್ ಹೇಳೋದಾದ್ರೆ ನೋ ಫಿಸಿಕಲ್ ಬಟನ್ಸ್. ತುಂಬಾ ಕಂಪನಿಗಳು ವಾಲ್ಯೂಮ್, ಡಿಫಾಗರ್ ಅಥವಾ ಡ್ರೈವಿಂಗ್ ಮೋಡ್ಸ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತಾರೆ. ಬೇಸಿಕ್ ಕಂಟ್ರೋಲ್ ಕೂಡ ನಮಗೆ ಫಿಸಿಕಲ್ ಬಟನ್ ಇರಲ್ಲ. ಫಾರ್ ಎಕ್ಸಾಂಪಲ್ ನಾನು ವಾಲ್ಯೂಮ್ ನ 0 ಮಾಡ್ಬೇಕಂದ್ರೆ ಟಚ್ ಸ್ಕ್ರೀನ್ ಬಟನ್ ನ ಒತ್ತಿ ಇಟ್ಕೊಬೇಕು. ಅದು ಡ್ರೈವಿಂಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ. ಫೋರ್ತ್ ರೆಡ್ ಫ್ಲಾಗ್ ಬಂದ್ಬಿಟ್ಟು ಫೇಕ್ ಎಕ್ಸಾಸ್ಟ್ ಟಿಪ್. ರಿಯರ್ ಇಂದ ನೋಡಿದ್ರೆ ಇದರಲ್ಲಿ ಡ್ಯೂಯಲ್ ಎಕ್ಸಾಸ್ಟ್ ಇದೆ ಅಂತ ಫೀಲ್ ಬರುತ್ತೆ, ಆದ್ರೆ ಅದನ್ನ ಹತ್ರದಿಂದ ನೋಡಿದ್ರೆ ಅದೊಂದು ಪ್ಲಾಸ್ಟಿಕ್ ಕವರ್. ಇದರಿಂದ ಲುಕ್ಸ್ ಒಂಚೂರು ಎನ್ಹಾನ್ಸ್ ಆಗ್ಬೋದು, ಅದ್ರ ಬದಲು ಯಾವ್ದೇ ತರ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಲ್ಲ. ಇದೊಂದು ಪ್ಯೂರ್ ಮಾರ್ಕೆಟಿಂಗ್ ಗಿಮಿಕ್. ಫಿಫ್ತ್ ರೆಡ್ ಫ್ಲಾಗ್ ಬಂದ್ಬಿಟ್ಟು ಫ್ಲಶ್ ಡೋರ್ ಹ್ಯಾಂಡಲ್. ಇದು ನೋಡಕ್ಕೇನೋ ಅಸ್ಥೆಟಿಕ್ ಮತ್ತೆ ಚೆನ್ನಾಗಿ ಕಾಣಬಹುದು, ಆದ್ರೆ ಮಳೆ ಬಂದಾಗ ಅಥವಾ ಬ್ಯಾಟರಿ ಏನಾರ ಇಶ್ಯೂ ಇದ್ದಾಗ ಡೋರ್ ಓಪನ್ ಮಾಡಕ್ ಸ್ವಲ್ಪ ಕಷ್ಟ. ಇದರ ಮೆಕ್ಯಾನಿಸಮ್ ಏನಾರ ಫೇಲ್ ಆದ್ರೆ ರಿಪೇರ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೇ ತರ ವಿಡಿಯೋಗೆ ಫಾಲೋ ಮಾಡ್ಕೊಳ್ಳಿ.